ರೇಣುಕಾ ಸ್ವಾಮಿಗೆ ಪವನ್ ಮೊಬೈಲ್ನಲ್ಲಿ ಮೆಸೇಜ್ ಮಾಡ್ತಾನೆ. ಎಲ್ಲಿದ್ಯಾ ಅಂತ ರೇಣುಕಾ ಸ್ವಾಮಿಗೆ ಮೆಸೇಜ್ ಮಾಡ್ತಾನೆ. ಹೌದು, ಎಲ್ಲಿದ್ಯಾ ಅಂತ ಕೇಳ್ತಾನೆ. ಎಷ್ಟೊತ್ತಿನವರೆಗೆ ಇರ್ತೀಯಾ ಅಂಥೇಳಿ ಮಾಹಿತಿಯನ್ನು ಸಂಗ್ರಹಿಸ್ತಾನೆ. 2 ಗಂಟೆವರೆಗೂ ಕೂಡ ಇರ್ತೇನೆ ಅಂಥೇಳಿ ಪವನ್ಗೆ ಅವನು ರಿಪ್ಲೈ ಮಾಡ್ತಾನೆ. ಯಾರು? ರೇಣುಕಾ ಸ್ವಾಮಿ ರಿಪ್ಲೈ ಮಾಡ್ತಾನೆ. ರೇಣುಕಾ ಸ್ವಾಮಿಗೆ ಪವನ್ ಮೊಬೈಲ್ನಲ್ಲಿ ಮೆಸೇಜ್ ಮಾಡಿದ. ಆದರೆ ರೇಣುಕಾ ಸ್ವಾಮಿ ಅಂದ್ಕೊಂಡಿದ್ದೇನು, ಈ ರೇಣುಕಾ ಸ್ವಾಮಿ ಎಲ್ಲಿ ಕೆಲಸ ಮಾಡ್ತಾನೆ, ಏನು ಕೆಲಸ ಮಾಡ್ತಾನೆ, ಅವನು ಕೊಟ್ಟಿರುವಂತ ಲೊಕೇಶನ್ ಅಲ್ಲಿ ಆತ ಎಷ್ಟು ಗಂಟೆವರೆಗೂ ಇರ್ತಾನೆ, ಇದನ್ನೆಲ್ಲ ಮಾಹಿತಿ ತಗೊಳ್ಬೇಕಾಗಂತ ಅಗತ್ಯ ಇರುತ್ತೆ. ಹೀಗಾಗಿ ಪವನ್ ನಂಬರ್ ನ ಮೂಲಕ ಇವರು ಈ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಜೊತೆಗೆ ಆ ತೌಸಿಫ್ ಅನ್ನುವಂತ ಕ್ಯಾರೆಕ್ಟರ್ ಎಂಟ್ರಿ ಆಯ್ತಲ್ಲ, ಆತನು ಕೂಡ ಈತ ಎಲ್ಲಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚೋದು. ಜೊತೆಗೆ ಆತ ಇವನು ಶೇರ್ ಮಾಡಿರುವಂತ ಲೊಕೇಶನ್ ಅಲ್ಲಿ ಎಷ್ಟು ಗಂಟೆವರೆಗೂ ಕೆಲಸ ಮಾಡ್ತಾನೆ, ಅಂದ್ರೆ ಆತನನ್ನ ಅವ್ನು ಕನ್ಫರ್ಮ್ ಅದೇ ವ್ಯಕ್ತಿನ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಇವರು ಆತನ ಟೈಮ್ ಕೇಳ್ತಾರೆ, ಆತನ ಎಕ್ಸಾಕ್ಟ್ ಲೊಕೇಶನ್ ಅನ್ನ ಕೇಳ್ತಾರೆ. ಕರೆಕ್ಟ್. ಸೊ ಆ ಮೆಸೇಜ್ಗಳಲ್ಲಿ ಏನೆಲ್ಲ ಪ್ರಸ್ತಾಪ ಆಯ್ತು ಅನ್ನೋದನ್ನ ವಾದದ ಮೂಲಕ ಈಗ ಪ್ರಸ್ತಾಪ ಮಾಡ್ತಾ ಇರೋರು SPB ಪ್ರಸನ್ನ ಕುಮಾರ್. ಕರೆಕ್ಟ್. ಎಸ್, ಎಕ್ಸಾಕ್ಟ್ಲಿ ನೀವು ಹೇಳ್ದಂಗೆ ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇದು ಒಂದು ಪ್ರೀ ಪ್ಲಾನ್ಡ್ ಆಗಿ ಅವನನ್ನ ಕರ್ಕೊಂಡು ಬಂದಿದ್ದು, ಮತ್ತೆ ಆತನ ಕಾಂಟ್ಯಾಕ್ಟ್ ಮಾಡಿದ್ದು, ಆತನ ವಿವರವನ್ನ ಪಡೆದುಕೊಂಡಿದ್ದು ದುರುದ್ದೇಶ ಪೂರ್ವಕವಾಗಿನೇ ಅನ್ನೋದು ಅವರ ಮಾತಿನ ಸಾರ ಆಗಿದೆ ಪ್ರಸನ್ನ ಕುಮಾರ್ ಅವರದ್ದು. ಇದೇನೋ ಜಸ್ಟ್ ಫಾರ್ ಆಕ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ಆಗಿಲ್ಲ, ಸಡನ್ ಆಗಿ ಏನು ಆದದಲ್ಲ. ಇವರು ಪ್ರೀ ಪ್ಲಾನ್ ಮಾಡಿದ್ದಾರೆ. ಆತನನ್ನು ಕರ್ಕೊಂಡು ಬಂದಿದ್ದು, ಆತನ ಮಾಹಿತಿ ಕಲೆಕ್ಟ್ ಮಾಡಿದ್ದು, ಆತನ ಎಲ್ಲ ವಿವರವನ್ನು ಸಂಗ್ರಹಿಸಿದ್ದು ಕೂಡ ಇವ್ರ ಉದ್ದೇಶ ಕೊಲೆ ಮಾಡೋದೇ ಆಗಿತ್ತು ಅನ್ನೋ ರೀತಿಯಲ್ಲಿ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ತೌಸಿಫ್ನ ಮೂಲಕ ಕೂಡ ಮಾಹಿತಿನ ಪಡ್ಕೊಂಡ್ರು. ತೌಸಿಫ್ಗೆ ಸಂಪರ್ಕ ಮಾಡಿದ್ದು ಈ ಉದ್ದೇಶದಿಂದ. ಎಸ್ 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 ಕರೆಕ್ಟ್. ನೋಡಿ, ಮುಂದುವರೆದು ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸ್ತಾ, ಪವನ್ ರೇಣುಕಾ ನಡುವೆ ಸಾಕಷ್ಟು ಬಾರಿ ಚಾಟಿಂಗ್ ಆಗಿತ್ತು. ರೇಣುಕಾ ಸ್ವಾಮಿ ಎಲ್ಲಿದ್ದೀಯಾ ಅಂತ ಮಾಹಿತಿ ಸಂಗ್ರಹ. ಈ ಪವನ್ ಇದಾನಲ್ಲ, ರೇಣುಕಾ ಸ್ವಾಮಿಗೆ ಮೆಸೇಜ್ ಮಾಡ್ತಾನೆ. ಆದರೆ ರೇಣುಕಾ ಸ್ವಾಮಿ ಅಂದ್ಕೊಂಡಿದ್ದು ಮಾತ್ರ ಪವಿತ್ರ ಗೌಡಾಳೆ ನನಗೆ ಮೆಸೇಜ್ ಮಾಡ್ತಿದ್ದಾರೆ ಅಂತೇಳಿ ಅಂದ್ಕೊಂಡು ಚಾಟ್ ಮಾಡ್ತಾನೆ. ಹಲವಾರು ಬಾರಿ ಇವರಿಬ್ಬರ ನಡುವೆ ಚಾಟಿಂಗ್ ಆಗಿತ್ತು. ಇದೆಲ್ಲ ಮಾಹಿತಿಯನ್ನ ಪವನ್ ಸಂಗ್ರಹಿಸ್ತಾನೆ. ರೇಣುಕಾ ಸ್ವಾಮಿಯ ಮಾಹಿತಿಯನ್ನ, ಪರ್ಸನಲ್ ಮಾಹಿತಿಯನ್ನು ಸಂಗ್ರಹಿಸೋದು ಪವನ್. ಬಹಳ ಕ್ಲಿಯರ್ ಆಗಿ ಇಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಹಿಂಗಿತ್ತು, ಹಿಂಗಾಯ್ತು, ಹಿಂಗ್ ಮಾಡಿದ್ರು ಅಂತ SPB ಪ್ರಸನ್ನ ಕುಮಾರ್ ಅವರು. CV ನಾಗೇಶ್ ಅವ್ರು ಹೇಳ್ದಂಗೆಲ್ಲ ಆಗೋದಿಲ್ಲ ಅನ್ನೋದು SPB ಪ್ರಸನ್ನ ಕುಮಾರ್ ಅವ್ರ ವಾದದಲ್ಲಿ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ಈಗ ಏನು ಹಿಯರಿಂಗ್ ನಡೀತಾ ಇದೆ, ಅಲ್ಲಿಂದನೇ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಸದ್ಯಕ್ಕೆ CV ನಾಗೇಶ್ ಅವರು ನ್ಯಾಯಾಧೀಶರನ್ನ ಕನ್ಫ್ಯೂಸ್ ಮಾಡೋ ಪ್ರಯತ್ನ ಮಾಡಿದ್ರು. ಆದರೆ ಈಗ SPB ಪ್ರಸನ್ನ ಕುಮಾರ್ ಅವರು ಹಾಗಲ್ಲ, ಇದು ಹೀಗೆ ಅಂತ ಹೇಳಿ ಒಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಹೇಗೆ ಸಾಗ್ತಾ ಇದೆ ಪ್ರತಿವಾದ ನಾಗೇಂದ್ರ ಬಾಬು? ರಂಜಿತ್ ನೋಡಿ, ಇಲ್ಲಿ ಪ್ರಮುಖವಾಗಿ ದರ್ಶನ್ ಪರ ವಕೀಲರಾಗಿರುವಂಥ CV ನಾಗೇಶ್ ಅವರು ಪ್ರಮುಖವಾಗಿ ಕನ್ಫ್ಯೂಸ್ ಮಾಡಿದ್ರು ಅನ್ನೋದಕ್ಕಿಂತ ಅಲ್ಲಿ ತಮ್ಮ ಕಕ್ಷಿದಾರನಿಗೆ ಯಾವ ಕಾರಣಕ್ಕೋಸ್ಕರ ಜಾಮೀನನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಅವರು ತಮ್ಮ ವಾದವನ್ನು ಮಂಡಿಸ್ತಾರೆ. ಜೊತೆಗೆ ಚಾರ್ಜ್ ಶೀಟ್ನಲ್ಲಿ ಪೇಜ್ ಏನೆಲ್ಲ ತಪ್ಪುಗಳನ್ನ ಪೊಲೀಸರು ತನಿಖೆ ಸಂದರ್ಭದಲ್ಲಿ ಮಾಡಿದ್ರು, ಜೊತೆಗೆ ತನಿಖೆ ಸಂದರ್ಭದಲ್ಲಿ ಅವರು ದಾಖಲಿಸಿಕೊಂಡಿರುವಂಥ ದಾಖಲೆಗಳು ಇದೆಲ್ಲವೂ ಕೂಡ ಸೃಷ್ಟಿ ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡೋ ಮೂಲಕ ಅದನ್ನು ತಿಳಿಸ್ಕೊಟ್ಟಿದ್ರು. ಈಗ ಪ್ರಮುಖವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ತನಿಖೆ ಎಲ್ಲಿಂದ ಶುರುವಾಗಿತ್ತು, ಹೇಗೆ ಶುರುವಾಗಿದೆ, ಜೊತೆಗೆ ಯಾವ ಆಯಾಮದಲ್ಲಿ ತನಿಖೆ ಆರಂಭ ಆಯಿತು ಅನ್ನೋದ್ರ ಬಗ್ಗೆ ನೋಡಿ. ಇಲ್ಲಿ ದರ್ಶನ್ ವಿಚಾರ ಇನ್ನೂ ಕೂಡ ಬಂದಿಲ್ಲ. ಕೇವಲ ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ಕೊಂಡಿದ್ದ, ಅಂದ್ರೆ ಒಂದು ಅಪೋಲೋ ಫಾರ್ಮ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಂತ ರೇಣುಕಾ ಸ್ವಾಮಿ ನೋಡಿ ಅಲ್ಲಿಂದ ಬರ್ತಿದ್ದಾರೆ. ಅಲ್ಲಿಂದ ಪಿನ್ ಬಂದು ದರ್ಶನ್ನ ಪಾತ್ರ ಏನು, ಪವಿತ್ರಗೌಡರ ಪಾತ್ರ ಏನು, ಇನ್ನುಳಿದಂತ ಆರೋಪಿಗಳ ಪಾತ್ರ ಏನು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ಒಂದು ಕಡೆ ಇಲ್ಲಿ ಚಾರ್ಜ್ ಶೀಟ್ ನಲ್ಲಿ ತಿಳಿಸಿರುವಂತಹ ಸಾಕ್ಷಿಗಳು, ಅಲ್ಲಿ ಉಲ್ಲೇಖ ಆಗಿರುವಂತಹ ದಾಖಲೆಗಳು ಎಲ್ಲವೂ ಕೂಡ ಸುಳ್ಳು ಅಂತೇಳಿ ದರ್ಶನ್ ಪರ ವಕೀಲರಾಗಿರುವಂತಹ CV ನಾಗೇಶ್ವರ ಏನು ವಾದವನ್ನ ಮಂಡಿಸಿದ್ರು. ಈಗ ಅದೆಲ್ಲವೂ ಕೂಡ ಅದಕ್ಕೆ ಪೂರಕವಾಗಿ ಇಲ್ಲಿ ಕೌಂಟರ್ ಅನ್ನ ಕೊಡೋದಕ್ಕೆ ಪ್ರಸನ್ನ ಕುಮಾರ್ ಅವರು ಮುಂದಾಗಿದ್ದಾರೆ. ಹಾಗಾಗಿ ಈಗ ಪ್ರಮುಖವಾಗಿ ಪವಿತ್ರ ಗೌಡಾಳಿಗೆ ಈ ರೇಣುಕಾ ಸ್ವಾಮಿ ಬಗ್ಗೆ ಗೊತ್ತಿತ್ತು. ಅದೇ ರೀತಿಯಾಗಿ ರೇಣುಕಾ ಸ್ವಾಮಿಯ ಫೋಟೋವನ್ನ ವಿನಯ್ಗೆ ಕಳಿಸಿಕೊಟ್ಟು ಅಲ್ಲಿ ಕನ್ಫರ್ಮೇಶನ್ ಅನ್ನ ಕೂಡ ಮಾಡ್ಕೊಂಡಿರೋ ಅಂತೇಳಿ, ಅಂದ್ರೆ ಎಲ್ಲಿಂದ ಆರಂಭ ಆಯ್ತಲ್ಲ ಈ ಒಂದು ವಿಚಾರ, ಈ ಒಂದು
ಕೊಲೆ ಆಗೋದಕ್ಕಿಂತ ಮುಂಚೆ ಎಲ್ಲಿಂದ ಆರಂಭ ಆಯಿತು ಅಲ್ಲಿಂದ ಇವರು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇದ್ದಾರೆ. ಅಂದರೆ ಪ್ರಕರಣದ ಸಂಪೂರ್ಣವಾದಂಥ ಮಾಹಿತಿಯನ್ನ ಪ್ರಸನ್ನ ಕುಮಾರ್ ಅವರು ಪಡೆದುಕೊಂಡಿದ್ದು ನೋಡಿ, ಅವರಿಗೆ 3 ದಿನಗಳ ಕಾಲಾವಕಾಶ ಸಿಕ್ಕಿದೆ. ಹಾಗಾಗಿ ಕಂಪ್ಲೀಟ್ ಆಗಿ ಸಿದ್ಧವಾಗಿ ಬಂದಿದ್ದಾರೆ. ಯಾಕೆಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂಥ ಸಂದರ್ಭದಲ್ಲಿ ಚಾರ್ಜ್ ಶೀಟ್ನಲ್ಲಿ ಪ್ರತಿಯೊಂದು ಅಂಶಗಳು ಹೇಗೆಲ್ಲ ಉಲ್ಲೇಖ ಆಗಿದೆ, ಡಿಫೆನ್ಸ್ ಲಾಯರ್ ಏನೆಲ್ಲ ಇದರಲ್ಲಿ ಪಾಯಿಂಟ್ ಔಟ್ ಅನ್ನ ಮಾಡಬಹುದು, ಅದೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಪವಿತ್ರ ಗೌಡಳ ಪಾತ್ರ ಏನು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಪ್ರಸನ್ನ ಕುಮಾರ್ ಅವರು ತೋರಿಸಿಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ದರ್ಶನ್ ಅವರ ಪಾತ್ರ ಏನು ಅನ್ನೋದು, ಇಲ್ಲಿ ಅವರು ಚಪ್ಪಲಿ ಹಾಕಿದ್ರಾ ಅಥವಾ ಶೂ ಅನ್ನ ಸೀಸ್ ಮಾಡಿದ್ರು, ಯಾಕೆ ಅವರು ಒಗೆದಿರುವಂತ ಬಟ್ಟೆಯನ್ನ ಸೀಸ್ ಮಾಡಿದ್ರಾ, ಅಲ್ಲಿ ಯಾಕೆ ಪಂಚನಾಮೆಯನ್ನ ಮಾಡಲಿಲ್ಲ, ಇದೆಲ್ಲದಕ್ಕೂ ಕೂಡ ಯಾವ ರೀತಿಯಾಗಿ ಸಂಪರ್ಕದಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ರೇಣುಕಾಸ್ವಾಮಿ ಕಿಡ್ನಾಪ್ ಕುರಿತು ಸ್ಪಷ್ಟ ಮಾಹಿತಿ ಸಿಗುತ್ತೆ ಅಂತ SPP ಅವರು ವಾದವನ್ನ ಮುಂದುವರಿಸ್ತಾ ಇದ್ದಾರೆ. ರೇಣುಕಾ ಫೋಟೋನ 410 A10 ಅಲ್ಲ, A10 ವಿನಯ್ಗೆ ಕಳಿಸುವಂತಹ ಕೆಲಸ ಆಗಿದೆ. ರೇಣುಕಾಸ್ವಾಮಿ ಕಿಡ್ನಾಪ್ ಕುರಿತು ಸ್ಪಷ್ಟ ಮಾಹಿತಿ ಯಾವ ರೀತಿ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ SPP ಹೇಳ್ತಾ ಇರೋದು. ರೇಣುಕಾಸ್ವಾಮಿ ಇವನೇನಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ವಿನಯ್ಗೆ ಇವರು ಫೋಟೋನ ಕಳಿಸ್ತಾರೆ. ರೇಣುಕಾಸ್ವಾಮಿ ಇವನೇ ಎಂಬುದನ್ನ ದೃಢಪಡಿಸಿಕೊಳ್ಳೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಅಗೇನ್ ಆ ಫೋಟೋ ಮತ್ತು ಆ ಮೆಸೇಜ್ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡುವಂತಹ ಕೆಲಸ SPP ಪ್ರಸನ್ನ ಅವರಿಂದ ಆಗ್ತಾ ಇದೆ. ಸೊ ಇವರು ಯಾವ ರೀತಿ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರು, ಅಪ್ ಟು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡೋದ್ರಿಂದ ಹಿಡಿದು ಆತನನ್ನ ಪಟ್ಟಣಗೆರೆ ಶೆಡ್ ವರೆಗೂ ಕರ್ಕೊಂಡು ಬರೋದಕ್ಕೆ ಅನ್ನೋದನ್ನ ಸಾಕ್ಷಿಗಳ ಮೂಲಕ ಮತ್ತು ಇವರ ನಡಾವಳಿಯ ಮೂಲಕ ಸಾಬೀತುಪಡಿಸುವಂತಹ ಕೆಲಸ ಈಗ SPP ಇಂದ ಆಗ್ತಾ ಇದೆ. ರೇಣುಕಾಸ್ವಾಮಿಯ ಆತನನ್ನ ಇಟಿಯೋಸ್ ಕಾರಿನ ಮೂಲಕ ಕರ್ಕೊಂಡು ಬಂದರು. ಇದು ಟೋಲ್ ಬೂತ್ನ CCTVಯಲ್ಲಿ ಸೆರೆಯಾಗಿದೆ. ಇದರಲ್ಲಿ ಆರೋಪಿ 8 ನೋಡಿ, 9:59 ದಾಖಲಾಗಿರುವ CCTV ಫುಟೇಜ್ನಲ್ಲಿ ಇದೆಲ್ಲವೂ ಕೂಡ ಇದೆ. ಕರ್ಕೊಂಡು ಬಂದಿದ್ದು ಎಲ್ಲವೂ ಕೂಡ ರೇಣುಕಾನ ಇಟಿಯೋಸ್ ಕಾರ್ನಲ್ಲಿ ಕಿಡ್ನ್ಯಾಪ್ ಮಾಡಲಾಗಿತ್ತು. ಚಿತ್ರದುರ್ಗದಿಂದ ಕರ್ಕೊಂಡು ಬಂದಿದ್ದು CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. SPP ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಹೇಳ್ತಾ ಇದ್ದಾರೆ. ಇಬ್ಬರು ಆರೋಪಿಗಳು ಅದರಲ್ಲಿ ಕಾಣಿಸ್ತಾರೆ ನೋಡಿ, CCTVಯಲ್ಲಿ ಇಬ್ಬರು ಆರೋಪಿಗಳು ಕಾಣಿಸ್ತಾರೆ. ಇಟಿಯೋಸ್ ಕಾರ್ನಲ್ಲಿ ಕಿಡ್ನ್ಯಾಪ್ ಮಾಡಲಾಗುತ್ತೆ. ಎಷ್ಟೊತ್ತಿಗೆ ಎಷ್ಟು ಗಂಟೆಗೆ ಆ CCTV ಫುಟೇಜ್ನಲ್ಲಿ ಇವರು ಕಾರ್ನಲ್ಲಿ ಬಂದಿದ್ದು ಕ್ಯಾಪ್ಚರ್ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಟೋಲ್ ಗೇಟ್ ಹತ್ರ ಎಷ್ಟೊತ್ತಿಗೆ ಬಂದರು, ಎಷ್ಟೊತ್ತಿಗೆ ಅದು ಕ್ಯಾಪ್ಚರ್ ಆಗಿದೆ, ಮತ್ತು ಯಾರ್ಯಾರಿದ್ರು ಆ ಕಾರ್ನಲ್ಲಿ ಯಾರ್ಯಾರಿದ್ರು ಅನ್ನೋದು ಕೂಡ ಇಬ್ರು ಕಾಣಿಸ್ತಾರೆ ಅಂತೇಳಿ ಹೇಳ್ತಾರೆ ನೋಡಿ ಪ್ರಸನ್ನ ಕುಮಾರ್. ಎಲ್ಲ ಪ್ರಮುಖ ಆಗುತ್ತೆ. ದರ್ಶನ್ಗೆ ಬೇಲ್ ಕೊಡಬೇಕಾ ಕೊಡಬಾರ್ದಾ ಅನ್ನುವ ನ್ಯಾಯಾಧೀಶರ ಇಚ್ಛೆ ಏನಿದೆ, CV ನಾಗೇಶ್ ಅವರು ಹೇಳಿದ್ದಾರೆ ಯಾಕೆ ಬೇಲ್ ಕೊಡಬೇಕು ದರ್ಶನ್ಗೆ ಅನ್ನೋದನ್ನು ಹೇಳಿದ್ದಾರೆ. ಈಗ SPP ಪ್ರಸನ್ನ ಕುಮಾರ್ ಅವರು ಯಾಕೆ ಕೊಡಬಾರ್ದು ಅನ್ನೋದಕ್ಕೆ ಇಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ದರ್ಶನ್ಗೆ ಈ ಹಂತದಲ್ಲಿ ಬೇಲ್ ಕೊಡಬಾರ್ದು ಯಾಕೆ, ಅವರ ಪಾಲು ಏನು ಇದರಲ್ಲಿ, ಇನ್ನುಳಿದಂಥ ಈ ಆರೋಪಿಗಳು ಏನು ಮಾಡಿದ್ದಾರೆ, ಇದೆಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಒಂದೊಂದಾಗಿ ಪಾಯಿಂಟ್ ಟು ಪಾಯಿಂಟ್ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ SPP ಪ್ರಸನ್ನ ಕುಮಾರ್. CCTV ಫುಟೇಜಿಂದ ಹಿಡಿದು ಚಿತ್ರದುರ್ಗದ ಆ ಫಾರ್ಮಸಿವರೆಗೂ ಕೂಡ ರೇಣುಕಾಸ್ವಾಮಿಯನ್ನು ಕನೆಕ್ಟ್ ಮಾಡಿದ ಹೇಗೆ ಪವಿತ್ರ ಗೌಡ ಅನ್ನೋದ್ರಿಂದ ಹಿಡಿದು ರೇಣುಕಾಸ್ವಾಮಿಗೆ ಪವನ್ ಮೆಸೇಜ್ ಮಾಡಿ ಆತನ ಲೊಕೇಶನ್ ತೆಗೆದುಕೊಳ್ಳುವವರೆಗೂ ಕೂಡ SPP ಪ್ರಸನ್ನ ಕುಮಾರ್ ಅವರ ವಾದದಲ್ಲಿ ಎಳೆಯಾಗಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. 9 ಗಂಟೆ